ಬೆಂಗಳೂರಿನ ಜಯನಗರದಲ್ಲಿರುವ 8ನೇ ಬಡಾವಣೆಯಲ್ಲಿರುವ ಶ್ರೀ ಜಯರಾಮ ಸೇವಾ ಮಂಡಳಿ ಆಧ್ವರ್ಯದಲ್ಲಿ ವಿವಿಧ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಕುರಿತು ಸೇವಾ ಮಂಡಳಿಯ ಅಧ್ಯಕ್ಷರಾದ ಎಸ್ಕೆ ಗೋಪಾಲಕೃಷ್ಣ ಸುಮಾರು 65 ವರ್ಷಗಳ ಹಿಂದೆ ಪ್ರೊಫೆಸರ್ ವೆಂಕಟಸುಬ್ಬಯ್ಯ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಎಲ್ಲ ಪ್ರಾರಂಭ ಆಯಿತು. ಹಂತ ಹಂತವಾಗಿ ಬೆಳೆದು ಮೊದಲು ಪ್ರಾರ್ಥನಾ ಮಂದಿರ ಆಯಿತು, ಅದಾದ ನಂತರ ಪ್ರವಚನ ಮಂದಿರ ಆಯಿತು. ಅದಾದಮೇಲೆ 25ನೇ ವರ್ಷಕ್ಕೆ ಬೆಳ್ಳಿ ಹಬ್ಬಕ್ಕೆ ಜಸ್ಟಿಸ್ ಎಸ್ ವೆಂಕಟರಾಮಯ್ಯ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿದ್ವಿ. ಆ ಸಂದರ್ಭದಲ್ಲಿ ಅನೇಕ ರೀತಿಯ ಸಾಹಿತ್ಯಗಳು ಹೊರಬಂದವು. ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ಆ ಸಂದರ್ಭದಲ್ಲಿ 1000 ಮಹಿಳೆಯರಿಂದ ಲಲಿತಾ ಸಹಸ್ರನಾಮದ ಒಂದು ಸಾಮೂಹಿಕ ಪೂಜೆ ನಡೆದಂಥ ಬಹಳ ವಿಶೇಷವಾದಂಥ ಸಂಗತಿ. ಪ್ರೊಫೆಸರ್ ವೆಂಕಟಸುಬ್ಬಯ್ಯ ಅವರ ಮಾರ್ಗದರ್ಶನದಲ್ಲಿ ರಾಮಾಯಣದ ಬಗ್ಗೆ 12 ಪುಸ್ತಕಗಳನ್ನು ನಾವು ಹೊರತಂದಿದ್ದೇವೆ. ಸುಮಾರು 1 ಲಕ್ಷ ಜನಗಳನ್ನ ಭೇಟಿ ಮಾಡಿ ಅವರಿಂದ ರಾಮನಾಮವನ್ನು ಬರೆದು ಆ ಪುಸ್ತಕದ ಸಂಗ್ರಹವನ್ನು ತಾವಿಲ್ಲಿ ನೋಡ್ತಿರುವಂಥ ಈ ಟ್ಯಾಂಕ್ ಇಲ್ಲಿ ಸ್ತೂಪ ಮಾಡಿ ಅಲ್ಲಿ ಸಂಗ್ರಹ ಮಾಡಿ ಅಲ್ಲಿಟ್ಟಿದ್ದೀವಿ. ಇಡೀ ವರ್ಷ ಪಾದಪೂಜೆಗಳು, ಭಜನೆಗಳು, ಸಂಗೀತ, ನಾಟಕ, ಪ್ರವಚನ ಈ ರೀತಿ ನಡೆದು ಆ ಅಭಿಯಾನದ ಮೂಲಕ ಈ ಸಂಸ್ಥೆಗೆ ಜನಗಳ ಕಣ್ಣಿಗೆ ಬೀಳೋ ರೀತಿ ಪ್ರಗತಿ ಆಯಿತು. ಹಾಗೂ ಕಾರ್ಯದರ್ಶಿಗಳಾದ ಸುಂದರಮೂರ್ತಿಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ನಮ್ಮ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಈಗ ಪ್ರತಿ ಶನಿವಾರ ಅನ್ನದಾನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿದ್ದೇವೆ. ಈ ಅನ್ನದಾನಕ್ಕೆ ನಾವು ಸುಮಾರು ಹೆಚ್ಚು ಕಮ್ಮಿ ಈಗ ಒಂದು 500 ಜನಗಳಷ್ಟು ಬರ್ತಾಯಿದ್ದಾರೆ. ಅದಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಅದಕ್ಕೆ ತಾವುಗಳು ಎಲ್ಲರೂ ಸಹ ತಾವು ತಮ್ಮ ಬಂಧು ಮಿತ್ರರೊಡನೆ ಬಂದು ಭಾಗವಹಿಸಬೇಕು. ಮತ್ತು ಇನ್ನು ಯಾವ ರೀತಿ ನೀವು ಅದರಲ್ಲಿ ಪಾಲ್ಗೊಳ್ಳಬಹುದು ಅಂದರೆ, ಒಂದು 18,000 ರೂಪಾಯಿಗಳ ಕೊಟ್ಟರೆ ಒಂದು ದಿವಸ ತಮ್ಮ ಪ್ರಧಾನ ಸೇವೆಯಾಗಿ ಆ ದಿವಸ ಎಲ್ಲರಿಗೂ ಅನ್ನದಾನ ಸೇವೆಯನ್ನು ಮಾಡ್ತೇವೆ. ಇನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈಗ ಹಮ್ಮಿಕೊಂಡಿರುವುದು ಈ ವರ್ಷ. ಮೊದಲನೆಯದಾಗಿ ನಮ್ಮ ದೇವಸ್ಥಾನ 60 ವರ್ಷಗಳ ಆದರೂ ಸಹ ಒಂದು ದೊಡ್ಡದಾದ ಭವ್ಯವಾದ ರಾಜಗೋಪುರ ಇರಲಿಲ್ಲ. ಈಗ ಆ ರಾಜಗೋಪುರಕ್ಕೆ ಕಾಲ ಬಂದಿದೆ. ಅದನ್ನು ಎಲ್ಲರೊಡನೆ ಚರ್ಚೆ ಮಾಡಿ ಆಗಮಶಾಸ್ತ್ರದವರನ್ನೆಲ್ಲ ವಿಚಾರಿಸಿ ಅದಕ್ಕೆ ಸರಿಯಾಗಿ ಹೊಂದುವಂತೆ ರಾಮನ ದೇವಸ್ಥಾನಕ್ಕೆ ಬೇಕಾದಂತಹ ಒಂದು ಭವ್ಯವಾದ ರಾಜಗೋಪುರ ತಯಾರಾಗ್ತಾ ಪ್ಲ್ಯಾನ್ ಸ್ಟಾರ್ಟ್ ಆಗಿದೆ. ಸುಮಾರು 40 ಅಡಿಗಳು, 39 ಅಡಿಗಳು ಅಂತ ಶಾಸ್ತ್ರದ ಪ್ರಕಾರ ಇದೆ. 39 ಅಡಿಗಳ ಭವ್ಯವಾದ ರಾಜಗೋಪುರ ಮುಂದೆ ಅದು ತಯಾರಾಗಲಿಕ್ಕೆ ಆಗಲೇ ಈಗ ನಾವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದೊಂದು ಮುಖ್ಯವಾದ ಕಾರ್ಯಕ್ರಮ. ಇನ್ನೊಂದು, ನಮ್ಮಲ್ಲಿ ನವಗ್ರಹಗಳು ಸುಮಾರು 45-50 ವರ್ಷಗಳಿಂದ ಇದೆ. ಅದು ತಮಗೆಲ್ಲರಿಗೂ ತಿಳಿದಿರುವಂತೆ ಅಭಿಷೇಕ ಈ ರೀತಿಯಾಗಿ ಸ್ವಲ್ಪ ಸವಿಯೋದು, ಇದಾಗೋದು, ಮುಖ ಆಗೋದು ಆ ರೀತಿಯಾಗಿ ಇದ್ದಿದ್ದರಿಂದ ಪೂರ್ತಿ ನವಗ್ರಹಗಳನ್ನು ಹೊಸದಾಗಿ ತಯಾರಿಸಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಆಮೇಲೆ ನಮ್ಮ ಗರ್ಭಗುಡಿಗೆ ಮುಂದೆ ಗ್ರಾನೈಟ್ ಇರ್ತಕ್ಕಂಥ ಜಾಗದಲ್ಲಿ ಹಿತ್ತಾಳೆಯ ಒಂದು ತಗಡಿನ ಲೇಪನವನ್ನು ಕೊಟ್ಟು ಕ್ಲಾಡಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಮಾಡಿ ಚೆಂದಗೊಳಿಸುವ ಕಾರ್ಯಕ್ರಮ ಸಹ ಅದು ಒಂದಿದೆ. ಇನ್ನೊಂದು, ಡಿಸೆಂಬರ್ 15ರಿಂದ 19ರವರೆಗೆ ಪ್ರೊಫೆಸರ್ ಗುರುರಾಜ ಕರ್ಜಗಿ ಅವರಿಂದ ಸುಂದರಕಾಂಡದ ಮೇಲೆ ಉಪನ್ಯಾಸ ಮಾಲೆಯನ್ನು ಆರಂಭಿಸ್ತಾ ಇದ್ದೇವೆ. 15ರಿಂದ 19 ಸಾಯಂಕಾಲ 6ರಿಂದ 7:30ವರೆಗೆ ಇರುತ್ತೆ. ಇನ್ನು 28ನೇ ತಾರೀಕು ಒಂದು ಸೀತಾ ಕಲ್ಯಾಣವನ್ನು ಏರ್ಪಡಿಸಿದ್ದೇವೆ. ಆಗಸ್ಟ್ 2026ರಲ್ಲಿ ಸೊತ್ತಿಗೆ ಕುಂಭಾಭಿಷೇಕ ಕಾರ್ಯಕ್ರಮ ಒಂದು ಅದ್ಧೂರಿಯಿಂದ ನಡೆಯುವ ವ್ಯವಸ್ಥೆ ಇದೆ. ರಾಜಗೋಪುರಕ್ಕೆ ನಮ್ಮ ಒಂದು ಅಂದಾಜು ವೆಚ್ಚ 90 ಲಕ್ಷ ರೂಪಾಯಿಗಳು. ಆ ರೀತಿಯಾಗಿ ನಮ್ಮ ಭವ್ಯ ರಾಜಗೋಪುರ ಸಹ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ 500 ರೂಪಾಯಿಗಳ ಒಂದು ಇಟ್ಟಿಗೆ ಸೇವೆ ಅನ್ನುವ ಒಂದು ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.